ನಮಸ್ತೆ ಮಾತೃಭೂಮಿ. ಊಟಕ್ಕೂ ಮುಂಚೆ ಅನ್ನಪೂರ್ಣೆ ಮಂತ್ರ ಹೇಳೋದು ಕೇಳಿದ್ದೀರಾ? ಆಯುರ್ವೇದ ತಿಳಿಸುತ್ತೆ ಇದರ ಹಿಂದಿನ ಸೈನ್ಸ್. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಈ ಶ್ಲೋಕವನ್ನ ನಾವು ನೀವೆಲ್ಲ ಊಟಕ್ಕೆ ಮುಂಚೆ ಹೇಳ್ತೀವಿ ಅಲ್ವಾ? ಆದ್ರೆ ಇವತ್ತಿನ ಜೆನ್ಜಿ ನಿಮ್ಮ ಮಕ್ಕಳು ಹೇಳುತ್ತಾರಾ? ತುಂಬಾ ಕಡಿಮೆ. ಯಾಕೆ ಹೀಗಾಯ್ತು? ಇದೊಂದು ವಿಪರ್ಯಾಸ ನೋಡಿ. ಮಂತ್ರದಿಂದ ಸಿಗುತ್ತೆ ನೂರಾರು ಪ್ರಯೋಜನಗಳು. ಹಲವು ಹೊಟ್ಟೆ ಮತ್ತು ಮನಸ್ಸಿನ ರೋಗಗಳನ್ನು ವಾಸಿ ಮಾಡುತ್ತದೆ ಮಂತ್ರ ಪಠಣೆ. ಅನ್ನಪೂರ್ಣೆ ಶ್ಲೋಕದ ಅರ್ಥ ಅನ್ನಪೂರ್ಣೆ ಆಹಾರವೇ ಪ್ರಾಣ, ಅದು ಓಜಸ್ಸನ್ನು ಉತ್ಪತ್ತಿ ಮಾಡುತ್ತದೆ. ಸದಾಪೂರ್ಣೆ ಜಠರಾಗ್ನಿ ಸದಾ ಸಮತೋಲನದಲ್ಲಿರಲು ಶಂಕರ ಪ್ರಾಣವಲ್ಲಭೆ, ಆಹಾರವು ಮನಸ್ಸಿಗೆ ಶಾಂತಿ ಕೊಡಬೇಕು. ಜ್ಞಾನ ವೈರಾಗ್ಯವನ್ನು ಇದು ಸೂಚಿಸುತ್ತದೆ. ಆಹಾರ ಸೇವನೆ ಸಚೇತನತೆಯಿಂದ ಮೈಂಡ್ಫುಲ್ ಈಟಿಂಗ್ ಆಗಲಿ. ಭಿಕ್ಷಾನ್ ದೇಹಿ, ಆಹಾರವನ್ನು ಔಷಧಿಯಂತೆ ದೇವರ ಪ್ರಸಾದದಂತೆ ಸ್ವೀಕರಿಸೋಣ ಎಂಬುದು ಇದರ ಸಾಮಾನ್ಯ ಅರ್ಥ. ಮಂತ್ರ ಹೇಳೋದರಲ್ಲಿ ಇದೆ ತುಂಬಾ ಎಫೆಕ್ಟ್. ಹೌದು, ಊಟಕ್ಕೆ ಮುಂಚಿನ ಮಂತ್ರ ಪಠಣದ ಮೇಲೆ ನೂರಾರು ಸಂಶೋಧನೆಗಳು ನಡೆದಿವೆ. ಮಂತ್ರ ಪಠಣದಿಂದ ಆಗುತ್ತೆ ಪ್ಯಾರಾಸಿಂಪಥೆಟಿಕ್ ಆಕ್ಟಿವೇಶನ್. ಮಂತ್ರ ಹೇಳುವಾಗ ಉಸಿರಾಟ ನಿಧಾನವಾಗುತ್ತದೆ, ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತದೆ. ಇದು ಜೀರ್ಣಕ್ರಿಯೆಗೆ ಅತ್ಯಂತ ಮುಖ್ಯವಾದ ನರವಾಗಿರುವುದರಿಂದ ಸಲೈವ, ಗ್ಯಾಸ್ಟ್ರಿಕ್ ಆಸಿಡ್, ಎನ್ಸೈಮ್ ಸೆಕ್ರೀಷನ್ ಎಲ್ಲವೂ ಬಹು ಬೇಗನೆ ಅಧಿಕವಾಗುತ್ತವೆ. ಜಠರಾಗ್ನಿ ಪ್ರಜ್ವಲನೆ, ಡೈಜೆಸ್ಟಿವ್ ಫೈರ್ ಇಗ್ನಿಷನ್ಗೆ ಮಂತ್ರವೇ ಆಯುಧ. ಪ್ರಸನ್ನ ಚಿತ್ತ ಭುಂಜಿತ, ಸಂತೋಷದ ಮನಸ್ಥಿತಿಯಲ್ಲಿ ಊಟ ಮಾಡಿದವನು ಉತ್ತಮ ಜೀರ್ಣಶಕ್ತಿ ಹೊಂದಿರುತ್ತಾನೆ. ಆಯುರ್ವೇದದ ಚರಕ ಸಂಹಿತೆಯ ಆಹಾರ ವಿಧಿವಿಧಾನ ಎಂಬ ಅಧ್ಯಾಯವೇ ಹೇಗೆ, ಯಾವಾಗ, ಎಂತಹ ಆಹಾರವನ್ನು ಸೇವಿಸಬೇಕೆಂದು ತಿಳಿಸುತ್ತದೆ. ಉಷ್ಣ ಆಹಾರ, ಸರಿಯಾದ ಪ್ರಮಾಣದ ಆಹಾರ, ಸ್ನಿಗ್ಧ ಆಹಾರ, ಇಷ್ಟವಾದ ಆಹಾರ, ಇಷ್ಟವಾದ ಸ್ಥಳದಲ್ಲಿ ಕುಳಿತುಕೊಂಡು ಜೀರ್ಣವಾಗುವ ಆಹಾರವನ್ನು ಅತಿಯಾದ ವೇಗವಿಲ್ಲದೆ ಅತಿಯಾದ ನಿಧಾನವಲ್ಲದೆ ಸಮ ಪ್ರಮಾಣದಲ್ಲಿ ನಗದೆ ಮಾತನಾಡದೆ ಮನಪೂರ್ವಕವಾಗಿ ನಾವು ಆಹಾರವನ್ನು ಸೇವಿಸಬೇಕು ಎಂದು ಆಯುರ್ವೇದ ತಿಳಿಸುತ್ತದೆ. ಈ ಎಲ್ಲ ಬದಲಾವಣೆಗಳನ್ನು ನಾವು ಮಾಡಿಕೊಂಡರೆ ಮುಂದೆ ಸಂಭವಿಸಬಹುದಾದ ಅನೇಕ ರೋಗಗಳ ತಡೆಗೆ ಹಿಂದೆ ಕಾರ್ಯಾರಂಭ ಶುರು ಮಾಡಿದಂತಾಗುತ್ತದೆ. ಮಂತ್ರವು ಮನಸ್ಸನ್ನು ಕಾಮ್ ಮಾಡುವ ಮುಖೇನ ನ್ಯೂರೋ ಹಾರ್ಮೋನಲ್ ಟ್ರಿಗರ್ ಮೂಲಕ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಅನ್ನು ಕಡಿಮೆ ಮಾಡುತ್ತದೆ. ಅನ್ನಪೂರ್ಣೆ ಮಂತ್ರದಂತೆ ಮನಸ್ಸಿನಲ್ಲಿ ಗ್ರಾಟಿಟ್ಯೂಡ್, ಸಂತೋಷದ ಭಾವನೆ ಬರುತ್ತದೆ. ಇದರಿಂದ ಕಾರ್ಟಿಸಾಲ್, ಆಸಿಡ್ ರಿಫ್ಲೆಕ್ಸ್ ಕಡಿಮೆಯಾಗಿ ಬ್ಲೋಟಿಂಗ್, IBS ನಂತಹ ಕಾಯಿಲೆಗಳಿಗೆ ರಾಮಬಾಣವಾಗುತ್ತದೆ. ಮಂತ್ರ ಹೇಳಿದವರು ಎಂದಿಗೂ ಆತುರಾತುರವಾಗಿ ತ್ವರಿತವಾಗಿ ನುಂಗುವುದಿಲ್ಲ. ಏಕೆಂದರೆ ಈ ಮಂತ್ರವು ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ತುತ್ತನ್ನು ಅರಿವಿನಿಂದ ವ್ಯಕ್ತಿ ಸೇವಿಸುತ್ತಾನೆ. ಇದು ಓವರ್ ಈಟಿಂಗ್, ಒಬ್ಯಾಸಿಟಿ, ಇಂಡೈಜೆಷನ್ ಮುಂತಾದ ತೊಂದರೆಗಳನ್ನು ತಪ್ಪಿಸುತ್ತದೆ. ಪ್ರಪಂಚದ ಅನೇಕ ನ್ಯೂರೋಸೈನ್ಸ್ ವಿಭಾಗಗಳು ನೀಡಿವೆ ಪಾಸಿಟಿವ್ ರಿಸಲ್ಟ್ಸ್. ವೇಗಲ್ ಟೋನ್ ಹೆಚ್ಚಳ, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್, ಗಟ್ ಬ್ರೈನ್ ಆಕ್ಸಿಸ್ ಸುಧಾರಣೆ, ಸ್ಲೋ ಮೈಂಡ್ಫುಲ್ ಈಟಿಂಗ್ ಉತ್ತೇಜಕ, ಇನ್ಸುಲಿನ್ ಸೆನ್ಸಿಟಿವಿಟಿಗೆ ಸಹಾಯ, ಕಾಮ್ ಮೈಂಡ್ ಡ್ಯೂರಿಂಗ್ ಮೀಲ್ಸ್, ಉತ್ತಮ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ ಸೆಕ್ರೀಷನ್ಗೆ ಈ ಮಂತ್ರವು ಸಹಾಯಕ. ಆಯುರ್ವೇದದಲ್ಲಿ ನಾವು ಸೇವಿಸುವ ಆಹಾರವನ್ನು ಉತ್ಪತ್ತಿ, ಜೀರ್ಣಕ್ರಿಯೆ, ಮಲ ವಿಸರ್ಜನೆ ಈ 3 ಹಂತಗಳಲ್ಲಿ ಕಾಣಬಹುದು. ಇದು ಕ್ರಮವಾಗಿ ಪಿತ್ತ, ಕಫ, ವಾತವನ್ನು ಪ್ರತಿಬಿಂಬಿಸುತ್ತದೆ. ದೇಹದ ಧಾತು ದೋಷಗಳ ಸಮತೋಲನ ಕಾಪಾಡುವುದು ಆಹಾರದ ಮುಖ್ಯ ಕರ್ತವ್ಯ. ನಮ್ಮ ಮೂಲವನ್ನು ಮರೆತು ಪಾಶ್ಚಾತ್ಯ ಸಂಸ್ಕೃತಿಯನ್ನ ಫಾಲೋ ಮಾಡೋದೇ ಡೆವಲಪ್ಮೆಂಟ್ ಎಂದು ತಿಳಿದುಕೊಂಡಿರುವಂತಹ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ನಮ್ಮತನವನ್ನು ತೋರಿಸೋಕೆ ಹೇಗೆ ಸಾಧ್ಯ? ನೀವೇ ಹೇಳಿ. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಎನ್ನುವುದು ನಾಣ್ಣುಡಿ, ನಿಜ. ಹಾಗೆಯೇ ಪವಿತ್ರ ಮಂತ್ರಗಳಿಂದ ಮಾವಿನಕಾಯಿ ಉದುರಿಸುವುದು ಬೇಕಾಗಿಯೂ ಸಹ ಇಲ್ಲ. ಮಂತ್ರಗಳ ರಚನೆ, ವಿನ್ಯಾಸವೇ ದೇಹ, ಮನಸ್ಸು, ದೋಷ, ಧಾತುಗಳ ಸಮಚಿತ್ತತೆಗಾಗಿ ಇರುವುದರಿಂದ ಅವುಗಳ ಉಪಯೋಗ ಎಲ್ಲಿ ಬೇಕೋ, ಹೇಗೆ ಬೇಕೋ, ಯಾವಾಗ ಬೇಕೋ ಅವಾಗ ಆದರೆ ಅಷ್ಟೇ ಸಾಕು. ಪ್ರತಿಯೊಂದು ಸಮಸ್ಯೆಗಳಿಗೂ ಭಾರತೀಯ ಪರಂಪರೆಯ ಕೊಡುಗೆ ಆಯುರ್ವೇದದಲ್ಲಿ ಅಡಗಿದೆ. ಅಲ್ಪಮತಿಗಳಾದ ನಾವು ಮೊದಲು ಅದನ್ನು ತಿಳಿದು ಬಳಸಬೇಕಾಗಿರುವುದು ಇಂದಿನ ಪೀಳಿಗೆಗೆ ಅತ್ಯವಶ್ಯಕ. ಇಂತಹ ಬದುಕಿನ ದಿಕ್ಕನ್ನೇ ಬದಲಿಸುವ ಅನೇಕ ಕುತೂಹಲಗಳ ಸಾಗರ ನಮ್ಮ ಆಯುರ್ವೇದ. ಇದಾಗಿತ್ತು ಮಿತ್ರರೇ, ಊಟಕ್ಕೂ ಮುಂಚೆ ಮಂತ್ರ ಪಠಣೆ ಮಾಡುವುದರ ಬಗೆಗಿನ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.